ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಆತಂಕ ಅನ್ನೋದೊಂದು ದೊಡ್ಡ ಕಾಯಿಲೆ ಅಂತ ನಾನು ಹೇಳ್ತೀನಿ. ಆತಂಕಕ್ಕೆ ಇಂಗ್ಲಿಷಲ್ಲಿ ಆಂಗ್ಸೈಟಿ ಅಂತ ಹೇಳ್ತಾರೆ. ಇವತ್ತಿನ ಈ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ, ಹೈಟೆಕ್ ಟೆಕ್ನಾಲಜಿಲಿ ಬಿಸಿ ಶೆಡ್ಯೂಲ್, ನಮ್ದು ಬಹಳ ಬಿಸಿ ಶೆಡ್ಯೂಲ್ಸ್. ಆದ್ರೂ ಕೂಡ ಹೆಂಗೋ ಮಾಡಿ ನಾವು ಸಂಪಾದಿಸ್ಬೇಕು, ಚೆನ್ನಾಗಿ ತಿನ್ಬೇಕು, ಬದುಕಬೇಕು, ಎಂಜಾಯ್ ಮಾಡಬೇಕು ಅಂತ ಒಂದು ಗೋಲ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಒಂದು ಗುರಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಯಾವುದೋ ಒಂದು ತೊಂದರೆಯಿಂದ ನಾವು ನರಳ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಆತಂಕ, ಆಂಗ್ಸೈಟಿ ಅಂತ. ಆಂಗ್ಸೈಟಿ ಡಿಸಾರ್ಡರ್ಸ್ ಬಗ್ಗೆ ನಾನು ಬಹಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಆದ್ರೆ ಇವತ್ತು ಮಾಡ್ತಿರೋದು ಒಂದು ಬಹಳ ವಿಶೇಷವಾದಂಥದ್ದು. ಕೆಲವರಿಗೆ ಆತಂಕ ಯಾತಕ್ಕೆ ಬರುತ್ತೆ? ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಮನೆ ಇಲ್ಲ, ಕಾರ್ ಇಲ್ಲ, ಕೆಲಸ ಇಲ್ಲ, ಏನೂ ಇಲ್ಲ ಅಂದಾಗ ಅವ್ರಿಗೆ ಆತಂಕ. ಅಯ್ಯೋ, ಏನೂ ಇಲ್ವಲ್ಲ ನನಗೆ ಬದುಕಕ್ಕೆ, ಸುಖ ಪಡಕ್ಕೆ ಅನ್ನೋದೊಂದು. ಎರಡನೇದು, ಎಲ್ಲ ಇರುತ್ತೆ, ಕಾರು, ಸೈಟು, ಮನೆ, ಬಂಗ್ಲೆ, ಒಡವೆ, ವಸ್ತ್ರ, ಒಳ್ಳೆ ಊಟ ತಿಂತಾರೆ, ಒಳ್ಳೆ ಮನೇಲಿ ವಾಸ ಮಾಡ್ತಾರೆ, ಒಳ್ಳೆ ಲಕ್ಸುರಿ ಲೈಫ್ ನಡೆಸ್ಬೋದು, ಎಲ್ಲ ಸೌಕರ್ಯ ಇದೆ. ಆದ್ರೂ ಅವ್ರಿಗೆ ಆತಂಕ ಇದೆ. ಇನ್ನೊಂದು, ಏನು ಬೇಡ ನನಗೆ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳಿಲ್ಲ ಅನ್ನೋದು ಒಂದು ಜನ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಈ 3 ಜನಕ್ಕೂ ಸೇರಿ ಒಂದು ಎಪಿಸೋಡ್ ಮಾಡ್ತಾ ಇದ್ದೀನಿ. ಒಬ್ರು ಕಡು ಬಡತನ, ಆದ್ರೂ ಅವ್ರಿಗೆ ಆತಂಕ ಜಾಸ್ತಿ. ಕೆಲವರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಅವ್ರಿಗೂ ಆತಂಕ ಜಾಸ್ತಿ. ಕೆಲವರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಬಡವರು ಅಲ್ಲ, ಶ್ರೀಮಂತರು ಅಲ್ಲ, ಮಧ್ಯಮ ವರ್ಗದಲ್ಲಿದ್ದಾರೆ, ಅವ್ರಿಗೊಂಥರ ಆತಂಕ. ಮದುವೆ ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ, ಕೆಲಸ ಸಿಕ್ಲಿಲ್ಲ, ಮತ್ತೆ ನನಗೆ ಕಾಯಿಲೆಯಿಂದ ಸಿಕ್ಕಾಪಟ್ಟೆ ನರಳ್ತಾ ಇದ್ದೀನಿ. ಯಾವುದೋ ಒಂದ್ರ ಬಗ್ಗೆ ಆತಂಕವನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆತಂಕ ಅಂದ್ರೆ ಏನು? ನಮ್ಮ ಆಸೆ ತಕ್ಕಂತೆ, ನಾವು ಅನ್ಕೊಂಡು ತಕ್ಕಂತೆ ನಡಿಲಿಲ್ಲ ಅಂದಾಗ ಆತಂಕ ಬಂದ್ಬಿಡುತ್ತೆ. ಆತಂಕನ ಯಾವ ರೀತಿ ವಿವರಣೆ ಕೊಡಬೇಕು ಅನ್ನೋದೇ ಒಂದು ದೊಡ್ಡ ಸವಾಲು. ಆತಂಕ ಅಂತಂದ್ರೆ ನರ್ವಸ್ನೆಸ್, ಸ್ಯಾಡ್ನೆಸ್, ದುಃಖ, ಬರೀ ದುಃಖ. ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಒಳ್ಳೆ ಮದುವೆ ಆಗ್ಲಿಲ್ಲ, ಮಕ್ಕಳಾಗಿಲ್ಲ, ಕೆಲಸ ಸಿಕ್ಕಿಲ್ಲ ಅನ್ನೋದು ಕೊರತೆ. ಮತ್ತೆ ನರ್ವಸ್ನೆಸ್ ಅಂತಂದ್ರೆ ಗಾಬರಿ ಆಗೋದು. ಈ ನರ್ವಸ್ನೆಸ್ ಮತ್ತೆ ಸ್ಯಾಡ್ನೆಸ್ ಎರಡು ಸೇರಿದಾಗ ಆಂಗ್ಸೈಟಿ ಡಿಸಾರ್ಡರ್ಸ್ ಆಗ್ಬಿಡುತ್ತೆ. ಅದರಿಂದ ಇವತ್ತು ಬಹಳಷ್ಟು ಜನಕ್ಕೆ ಈ ಕಾಯಿಲೆ ಇದೆ. ಒಂದು, ಅವರು ಜೀವನ ಶೈಲಿಯಿಂದ ಬರುತ್ತೆ ಆಂಗ್ಸೈಟಿ, ಆತಂಕ. ಒಂದು, ಅವ್ರು ಸಂಪಾದಿಸಿರೋ ಆಸ್ತಿ ಮೇಲೇನೆ ದುಃಖ. ಅಯ್ಯೋ, ಇಷ್ಟೆಲ್ಲ ಕೋಟಿಗಟ್ಲೆ ಆಸ್ತಿ ಮಾಡಿದೆ, ಏನಪ್ಪ ಸುಖ, ಹಾಗೆ ಹೀಗೆ ಅಂತೇಳಿ ಒಂಥರ ಭಯ. ಯಾರಿಗೆ ಬರೆದು ಬಿಡೋದು, ಯಾರಿಗೆ ಮೋಸ ಮಾಡ್ಬಿಡ್ತಾರೋ, ಏನ್ ಮಾಡ್ತಾರೋ ಅನ್ನೋದು. ಮಧ್ಯಮ ವರ್ಗದವ್ರಿಗೆ ನಮ್ಗೆ ಅಷ್ಟಿಲ್ವಲ್ಲ, ನಾವು ಇಷ್ಟಿಲ್ವಲ್ಲ ಅನ್ನೋ ಒಂದು ಕೊರತೆಯಲ್ಲೇ ಜೀವನ ಕಳೆದು ಬಿಡ್ತಾರೆ. ಈ ಆತಂಕ ಬರೋದು 2 ಕಾರಣದಿಂದ. ಒಂದು, ನರ್ವಸ್ನೆಸ್, ಸ್ಯಾಡ್ನೆಸ್, ಅಂದ್ರೆ ದುಃಖದಿಂದ, ಗಾಬರಿಯಿಂದ ಬರುವಂತದ್ದು. ಇದ್ರಲ್ಲಿ ಹಲವಾರು ಕಾಯಿಲೆಗಳಿವೆ. ಮನೋವೈದ್ಯರು ಇದನ್ನ ಬಹಳ ಡಿಫ್ರೆಂಟ್ ಆಗಿ ವರ್ಣನೆ ಮಾಡ್ತಾರೆ. ಇಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಕೆಲವ್ರಿಗೆ ಎಲ್ಲ ಇದ್ದು ಆತಂಕ ಇದೆ, ಏನು ಇಲ್ಲ ಅಂದ್ರೂ ಆತಂಕ ಇದೆ. ಕೆಲವ್ರಿಗೆ ಮಧ್ಯಮ ವರ್ಗದವ್ರಿಗೂ ಆತಂಕ ಇದೆ. ಕೆಲವರು ಬೇಕು ಅಂತಲೇ ಆತಂಕನ ಸೃಷ್ಟಿ ಮಾಡ್ಬಿಡ್ತಾರೆ ನಮ್ಗೆ. ಓ, ಲಕ್ಷ್ಮೀ ಶ್ರೀನಿವಾಸದ ಕಾರ್ ಇದೆ, ಮನೆ ಇದೆ, ವಜ್ರ ವೈಡೂರ್ಯ, ಏನ್ ಕೋಟ್ಯಾಂತರ ರೂಪಾಯಿ ಆಸ್ತಿ, ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ನಾನು ಯಾವುದೂ ಅನುಭವಿಸಬಾರ್ದು ಆ ಲೆವೆಲ್ ತಂದಿಟ್ಬಿಡ್ತಾರೆ. ಯಾಕೆ? ಈ ಮಾಟಮಂತ ತಂತ್ರದಿಂದ. ಒಂದು, ನಾವು ಜೀವನ ಶೈಲಿಲಿ ಬರುತ್ತೆ ಆತಂಕ. ಇನ್ನೊಂದು, ನಮ್ಮ ದುಃಖ ಮತ್ತೆ ಗಾಬರಿಯಿಂದ ಬರ್ತದೆ. ಮೂರನೇದು, ಮಾಟಮಂತ ತಂತ್ರದಿಂದ ಮಾಡ್ಬಿಡ್ತಾರೆ. 4ನೇದು, ಯಾತಕ್ಕೆ ನಮ್ಗೆ ಈ ತರ ಬರ್ತದೆ ಅಂತಂದ್ರೆ ನಮ್ ಜಾತಕ ದೋಷ. ಚಂದ್ರ ಮನಸ್ಸಿಗೆ ಕಾರಕ. ನಮ್ಮ ಮನಸ್ಸನ್ನ ಮ್ಯಾನೇಜ್ ಮಾಡೋ ಗ್ರಹ ಚಂದ್ರ ಗ್ರಹ.
ಈ ಚಂದ್ರ ಸಂಚಾರ ಆದಾಗೆಲ್ಲ ಮನಸ್ಸು ಚಂಚಲ ಆಗ್ತಿರ್ತದೆ. ಚಂದ್ರನ ಸಂಚಾರದಲ್ಲಿ ಜಾತಕದಲ್ಲಿ ಚಂದ್ರನ ಮೂವ್ಮೆಂಟ್ ಆದಾಗಲ್ಲ ರಾಹು ಮತ್ತೆ ಚಂದ್ರನ ಸಹಾಯದಿಂದ ಮನುಷ್ಯನಿಗೆ ಗಾಬರಿ, ಭಯ, ದುಃಖ ಎಲ್ಲ ಸೃಷ್ಟಿಯಾಗತ್ತೆ ಅವ್ರ ಪೂರ್ವಜನ್ಮ ಕರ್ಮಾನುಸಾರವಾಗಿ. ಕೆಲವ್ರಿಗೆ ಮಾಟ ಮಂತ್ರ ಮಾಡ್ಬಿಡ್ತಾರೆ. ಮಾಟ ಮಂತ್ರ ಮಾಡುತ್ತಾರೆ ಅಂದ್ರೆ ಯಾವ ರೀತಿ ಅಂತಂದ್ರೆ ನಮ್ಮ ಮೈಂಡ್ ಅಲ್ಲಿರೋ ಚಂದ್ರನ್ಗೂ ರಾಹುನ್ಗೂ ದಿಗ್ಬಂಧನ ಮಾಡ್ತಾರೆ ಮಾಟ ಮಂತ್ರದಿಂದ, ಬ್ಲ್ಯಾಕ್ ಮ್ಯಾಜಿಕ್ ಇಂದ. ಹಾಗೆ ಏನಾಗುತ್ತೆ, ಯಾರಲ್ಲಿ ಮಾಟ ಮಂತ್ರದಿಂದ ನರಳುತ್ತಿದ್ದಾರೋ ಅವ್ರಿಗೆ ಫಸ್ಟ್ ಶುರುವಾಗೋದೇ ಆಂಗ್ಸೈಟಿ, ಆತಂಕ. ಆಮೇಲೆ ಬೇರೆ ಬೇರೆ ಪ್ರಾಬ್ಲಮ್ ಶುರುವಾಗತ್ತೆ. ಮಾಟ ಮಂತ್ರ ಮಾಡಿದ ತಕ್ಷಣನೇ ಫಸ್ಟ್ ಸ್ಟೇಜ್ ಅಲ್ಲಿ ನಮ್ಗೆ ಅಟ್ಯಾಕ್ ಆಗೋದು ಆಂಗ್ಸೈಟಿ ಡಿಸಾರ್ಡರ್. ಏನಾಗತ್ತೆ, ನರ ದೌರ್ಬಲ್ಯ ಬರ್ತದೆ, ಮೊದಲೇ ಸಿಂಪ್ಟಮ್ಸು, ತಲೆ ಸುತ್ತೋದು, ಆಮೇಲೆ ನಡುಕ, ಹೈಪರ್ ವೆಂಟಿಲೇಷನ್ ಅಂದ್ರೆ ಬೇಗ ಉಸಿರಾಡೋದು ಅಂತ ಉಸಿರಾಡೋದು, ಹೈಪರ್ ವೆಂಟಿಲೇಷನ್ ಅಂತಾರೆ ಅದಕ್ಕೆ. ಅತಿ ವೇಗವಾಗಿ ಹೃದಯದಲ್ಲಿ ಸಿಕ್ಕಾಬಟ್ಟೆ ಬಡತ, ನಾರ್ಮಲ್ ಅಲ್ಲ, ಸಿಕ್ಕಾಬಟ್ಟೆ ಬಡತ. ಯಾವಾಗ ಸಿಕ್ಕಾಬಟ್ಟೆ ಬಡತ ವೇಗವಾಗಿ ಉಸಿರಾಡೋದು, ಹೈಪರ್ ವೆಂಟಿಲೇಷನ್, ಬೆವರು ಶುರುವಾಗ್ಬಿಡುತ್ತೆ ಬಾಡಿನೆಲ್ಲ. ಸಿಕ್ಕಾಬಟ್ಟೆ ಬೆವರು, AC ಕೂತಿದ್ರು ಬೆವರು, ಫ್ಯಾನ್ ಹಾಕಿದ್ರು ಬೆವರು, ತಣ್ಣಗಿರೋ ಗಾಳಿಲಿ ಕೂತಿದ್ರು ಕೂಡ ಬೆವರ್ತಾ ಇರ್ತಾರೆ. ನಡುಕ, ತಲೆ ಸುತ್ತು, ಹೊಟ್ಟೆ ಎಲ್ಲ ಇಟ್ಕೊಂಡಂಗಾಗತ್ತೆ. ಚೆನ್ನಾಗಿ ತಿಂತಾರೆ, ಒಳ್ಳೆ ಮನೆಯಲ್ಲಿ ವಾಸ ಮಾಡ್ತಾರೆ, ಅವ್ರಿಗೇನು ಕೊರತೆ ಇಲ್ಲ. ಆದ್ರೆ ಈ ಸಿಂಪ್ಟಮ್ಸ್ ಎಲ್ಲ ಇರ್ತದೆ ನಾನು ಹೇಳಿದ್ದು. ಈ ತರ ಇತ್ತು ಅಂದ್ರೆ ಇದಕ್ಕೇನೆ ಆಂಗ್ಸೈಟಿ ಡಿಸಾರ್ಡರ್ ಅಂತ ಕರೀತಾರೆ. ಇನ್ನೊಮ್ಮೆ ಹೇಳ್ತೀನಿ, ಯಾವಾಗ ವೇಗವಾಗಿ ಉಸಿರಾಡ್ತಾ ಇದೀವೋ ಹೈಪರ್ ವೆಂಟಿಲೇಷನ್ ಅಂತಾರೆ ಮೆಡಿಕಲ್ ಭಾಷೆನಲ್ಲಿ. ಹೈಪರ್ ವೆಂಟಿಲೇಷನ್ ಅಂದ್ರೆ ಅತಿ ವೇಗವಾಗಿ ಉಸಿರಾಡೋದು, ಫಾಸ್ಟ್ ಹಾರ್ಟ್ ಬೀಟ್, ಪಟ 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 ಅಂತ ಬರ್ಕೋತದೆ. ಇವೆರಡು ಇದ್ದಾಗ ಶರೀರ ಬೆವರಕ್ ಶುರುವಾಗತ್ತೆ, ನಡಗಕ್ ಶುರುವಾಗತ್ತೆ, ತಲೆ ಸುತ್ತಂಗಾಗತ್ತೆ, ಹೊಟ್ಟೆ ನೋವು ಬರುತ್ತೆ, ಮತ್ತೆ ಎಷ್ಟೇ ತಿಂದಿದ್ರು ಎಷ್ಟೇ ಕುಡಿದಿದ್ರು ಸುಸ್ತು ಸುಸ್ತು ಸುಸ್ತು, ನಿಶಕ್ತಿ, ಆಗಾಗ ವಾಂತಿ ಮಾಡ್ಕೊಳ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇದ್ದಕ್ಕಿದ್ದಾಗೆ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ, ಓದೋ ಕಡೆ ಓದೋ ಮನ್ಸಿಲ್ಲ, ಊಟ ಕಡೆ ಕಾನ್ಸಂಟ್ರೇಷನ್ ಇಲ್ಲ, ಬರೆಯೋ ಕಡೆ ಕಾನ್ಸಂಟ್ರೇಷನ್ ಇಲ್ಲ, ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ಒಂದೇ ಜಾಬ್ ಮೇಲೆ ಏಕಾಗ್ರತೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಇದು ಚಂದ್ರ ರಾಹು ದೋಷ. ಚಂದ್ರ ಬದಲಾವಣೆ ಆದಾಗಲ್ಲ ಇವರಲ್ಲಿ ಈ ತರ ದೋಷಗಳಿರ್ತದೆ. ಇದಕ್ಕೆ ಇನ್ನೊಂದು ಬಲ ಕೊಟ್ಬಿಟ್ಟಿರ್ತಾರೆ, ಬಲ, ಫೋರ್ಸ್, ಇನ್ನೊಂದು ಎಕ್ಸ್ಟ್ರಾ ಫೋರ್ಸ್. ಯಾವ್ದು, ಈ ಮಾಟ ಮಂತ್ರ ತಂತ್ರವಾದದಿಂದ. ಅದಕ್ಕೆ ಈ ಕೆಲವರಲ್ಲಿ ಆದಿಕಾಟೇರಿ ಪ್ರಯೋಗ ಅಂತ ಮಾಡ್ತಾರೆ. ಆದಿಕಾಟೇರಿ, ಜಲಕಾಟೇರಿ, ರಕ್ತಕಾಟೇರಿ, ನೀಲಕಾಟೇರಿ, ವನಕಾಟೇರಿ, ಅಗ್ನಿಕಾಟೇರಿ ಅಂತ ಹೇಳಿ ಕಾಟೇರಿ ಪ್ರಯೋಗದಲ್ಲಿ ಬಹಳಷ್ಟು ಇವೆ. ಅದರಲ್ಲಿ ಈ ಆದಿಕಾಟೇರಿನಲ್ಲಿ ನಮ್ಮ ಬಾಡಿಗೆ ಸಂಬಂಧಪಟ್ಟಂತ ಎಲ್ಲಾ ತರ ಅಂಗಾಂಗಗಳಲ್ಲೂ ಕೂಡ ನಮ್ಗೆ ನೋವು ಕೊಟ್ಬಿಡ್ತದೆ. ಯಾವುದೇ ರೀತಿ ನಮಗೆ ಏನೋ ಸುಖ ತಗೋಬಾರ್ದು ಅಂತೇಳಿ ಇವತ್ತು ಬಹಳ ಜನ ಆಗ್ತಾ ಇದೆ ಈ ಪ್ರಾಬ್ಲಮ್. ಅದರಿಂದ ಒಂದು ಆದಿಕಾಟೇರಿ ಪ್ರಯೋಗ, ಇನ್ನೊಂದು ಅವ್ರ ಹೆಸರಲ್ಲಿ ಪ್ರಾಣಿ ಬಲಿ ಕೊಟ್ಬಿಡ್ತಾರೆ, ಕುರಿ, ಕೋಳಿ, ಏನೋ ಒಂದು ಬಲಿ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು ಅದ ರಕ್ತನ ಅದಕ್ಕೆ ಸಂಬಂಧಪಟ್ಟಂತೆ ಪೂಜೆ ಮಾಡಿದ ಎಲ್ಲಾ ಐಟಮ್ಸ್ ತಂದು ಮನೆ ಮುಂದೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಯಾವಾಗ ಮನೆ ಮುಂದೆ ಹೋದ್ರು ಆಗ್ಲೇ ಇವೆಲ್ಲ ಶುರುವಾಗತ್ತೆ. ಸರಿಯಾಗಿ ಊಟ ಸೇರಲ್ಲ, ಊಟದ ಮೇಲೆ ಆಸಕ್ತಿ ಇಲ್ಲ, ಊಟ ರುಚಿಸಲ್ಲ, ನಡುಕ, ಸುಸ್ತು, ಸಂಕಟ, ದಣಿವು, ಏನೂ ಕೆಲಸ ಮಾಡಿಲ್ಲ, ಸುಮ್ಮನೆ ಕೂತಿರ್ತಾರೆ, ಅದು ದಣಿವು, ತುಂಬಾ ಟೈರ್ಡ್ ಆಗಿದ್ದೀನಿ, ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದೀನಿ ಅಂತಾರೆ. ಈ ತರದೆಲ್ಲ ದೋಷಗಳನ್ನೆಲ್ಲ ಬರ್ತಿದೆ ಅಂದ್ರೆ ನಿಮಗೆ ಆದಿಕಾಟೇರಿ ಪ್ರಯೋಗ ಆಗಿದೆ. ಇದನ್ನ ಆಂಗ್ಸೈಟಿ ಡಿಸಾರ್ಡರ್ ಅಂತಾರೆ. ಇದಕ್ಕೆ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್, GAD ಅಂತ ಕರೀತಾರೆ ಮೆಡಿಕಲ್ ಭಾಷೆಯಲ್ಲಿ. ಸಿಕ್ಕಾಪಟ್ಟೆ ನೀರು ಕುಡಿದ್ರು ಬೆವರೆ, ನೀರು ಕುಡಿಲಿಲ್ಲ ಅಂದ್ರೆ ಬೆವರು ಬರ್ತದೆ, ನಡುಕ, ಆಮೇಲೆ ತೊದಲಿಸ್ಕೊಂಡು ಮಾತಾಡೋದು, ವಾಕರಿಕೆ ಬರೋದು, ಒಂದ್ಸಲ ವಾಂತಿನೂ ಮಾಡಿಬಿಡ್ತಾರೆ. ಇದೆಲ್ಲ ಡಾಕ್ಟರ್ ಹತ್ರ ನೋಡಿದಾಗ ಎಲ್ಲ ರಿಪೋರ್ಟು ನಾರ್ಮಲ್ ಇದೆ ನೋಡಿ, ಎಲ್ಲ ರಿಪೋರ್ಟು ನಾರ್ಮಲ್ ಇದೆ. ಅದರಲ್ಲೂ ಹೆಚ್ಚಿಗೆ ನಮ್ಗೆ ಅಟ್ಯಾಕ್ ಆಗೋದು ಯಾವಾಗ ಗೊತ್ತಾ, ಉಣ್ಮೆ ಹಿಂದೆ, ಉಣ್ಮೆ ಆದ್ಮೇಲೆ, ಉಣ್ಮೆ ದಿವಸ, ಅಮಾವಾಸ್ಯೆ ಇನ್ನಿಲ್ ದಿನ, ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ಆದ್ಮೇಲೆ, ವಿಪರೀತ. ಆಮೇಲೆ ಹೋಗ್ತಾ 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 ಕಮ್ಮಿ ಆಗತ್ತೆ, ಏನೋ ಆರಾಮ ಕೆಲಸ ಮಾಡ್ಕೊಂಡಿರ್ತಾರೆ. ಈ ಒಂದು 3 ದಿನ ಅಮಾವಾಸ್ಯೆ ಹಿಂದೆ ಮುಂದೆ, ಹುಣ್ಣಿಮೆ ಹಿಂದೆ ಮುಂದೆ
ದಿನಗಳಲ್ಲಿ ಬಹಳ ಕಷ್ಟಪಡ್ತಾರೆ. ಇದು ಒಂದು ವಿಶೇಷವಾದ. ಇನ್ನೊಂದು, ಇವರು ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತೆ. ಮದುವೆಗಳಿಗೆ ಹೋಗಲ್ಲ, ಬರ್ತ್ಡೇ ಪಾರ್ಟಿಗೆ ಹೋಗಲ್ಲ, ಮತ್ತೆ ಯಾವುದೇ ಶುಭ ಕಾರ್ಯಗಳಿಗೆ ಹೋಗಕ್ ಬಿಡಲ್ಲ, ಟೆಂಪಲ್ಗೆ ಹೋಗಕ್ ಬಿಡಲ್ಲ. ಫೋಬಿಯಾ. ಆಮೇಲೆ ಇದಕ್ಕಿದ್ದಾಗೆ ಏನಾದ್ರು ಒಂದು ಪ್ಯಾನಿಕ್ ಅಟ್ಯಾಕ್ ಅಂತ, ಏನು ದೊಡ್ಡ ಯಾರಿಗೂ ಅರ್ಥನೇ ಆಗಲ್ಲ ಹೆಂಗಾಯ್ತು ಅಂತ, ಆ ರೀತಿ ಕಿರ್ಚ್ಕೊಳ್ಳೋದು, ಕೂಗಾಡೋದು, ಇದೆಲ್ಲ ಮಾಡ್ಬಿಡ್ತಾರೆ. ಇದು ಯಾವ ಎಕ್ಸ್ರೇ ರಿಪೋರ್ಟ್ ಅಲ್ಲಿ, ಬ್ಲಡ್ ರಿಪೋರ್ಟ್ ಅಲ್ಲಿ, MRI ಸ್ಕ್ಯಾನಿಂಗ್ ಅಲ್ಲಿ, CT ಸ್ಕ್ಯಾನ್ ಅಲ್ಲಿ, ಎಕೋ ಟೆಸ್ಟ್ ಅಲ್ಲಿ ಬರೋದಿಲ್ಲ. ಆಗ ಮನೋವೈದ್ಯರು ಏನ್ ಮಾಡ್ತಾರೆ, ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, 500 mg ಯಾವುದು ಕೊಟ್ಬಿಡಿ. ಅವರು ಮಾತೆ ತಗೊಂಡ ತಕ್ಷಣ ಚೆನ್ನಾಗಿ ನಿದ್ದೆ ಬರುತ್ತೆ, ಮಲಗಿರ್ತಾರೆ. ಇದೇ ತರ ಮಾತೆ ತಗೊಂಡು ಕಿಡ್ನಿ ಮತ್ತೆ ಲಿವರು ಎಲ್ಲ ಪ್ರಾಬ್ಲಮ್. ಇಂಟೆಸ್ಟೈನ್, ಕರಳು, ಕಿಡ್ನಿ, ಲಿವರು ಇವೆಲ್ಲ ಬಹಳ ತೊಂದರೆಯಲ್ಲಿ ಎಫೆಕ್ಟ್ ಆಗುತ್ತೆ. ಅವ್ರು ಯಾವಾಗ ಬೇಕಾದ್ರೂ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತೋಗ್ಬೋದು ಈ ಪೇಷಂಟ್ಗಳು. ಆದ್ರಿಂದ ಇದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಅಂದ್ರೆ, ಬೇಕು ಅಂತ ಕೆಟ್ಟು ಜನ ಮಾಡ್ತಾರೆ ಇದನ್ನ. ಅವ್ರಿಗೆ ಎಲ್ಲಾದ್ರಲ್ಲೂ ಆತಂಕ ಬರ್ಬೇಕು. ಕೆಲ್ಸಕ್ಕೆ ಹೋಗ್ಬಾರ್ದು, ಕೋರ್ಟ್ಗೆ ಹೋಗ್ಬಾರ್ದು, ಓದಕ್ ಹೋಗ್ಬಾರ್ದು, ಕೆಲಸ ಮಾಡಕ್ ಹೋಗ್ಬಾರ್ದು, ಬಿಸ್ನೆಸ್ ಮಾಡಕ್ ಹೋಗ್ಬಾರ್ದು ಅಂತೇಳಿ ಆತಂಕ ಸೃಷ್ಟಿ ಮಾಡಿ ಮನೇಲೇ ಕೂರ್ಸ್ಬಿಡ್ತಾರೆ. ಇದಕ್ಕೆ ಜಗತ್ನಲ್ಲಿ ಇನ್ನೂ ಮೆಡಿಷನ್ನೇ ಕಂಡಿಡ್ದಿಲ್ಲ. ಹೌದು, ಮನೋವೈದ್ಯರು ಕೊಡ್ತಾರೆ ಮೆಡಿಷನ್, ಮಲಗಿಸ್ಬಿಡ್ತಾರೆ ಅಷ್ಟೇ. ಮಲಗಿದ್ರೆ ನಮ್ ಜೀವನ ಹೆಂಗ್ ನಡೆಯೋದಾಗಾರೆ, ನಾವ್ ಹೆಂಗ್ ಬದುಕ್ಬೇಕು ಮುಂದೆ? ಯಾವಾಗಲೂ ಮಲ್ಕೊಂಡೇ ಇದ್ರೆ ಟ್ಯಾಬ್ಲೆಟ್ ತಗೊಳ್ಳೋದು, ನಿದ್ದೆ ಬರುತ್ತೆ, ಮಲ್ಕೊಳ್ಳೋದು, ಟ್ಯಾಬ್ಲೆಟ್ ತಗೊಳ್ಳೋದು, ನಿದ್ದೆ ಬರುತ್ತೆ, ಮಲ್ಕೊಳ್ಳೋದಾದ್ರೆ ಬದುಕು ಹೆಂಗ್ ನಡ್ಸೋದು? ಅದಕ್ಕೆ ಇದಕ್ಕೊಂದು ವಿಶೇಷವಾದಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ಪರಿಹಾರ ಇದೆ. ಏನ್ ಪರಿಹಾರ ಅಂತಂದ್ರೆ, ದಿನ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಈ ಆಂಗ್ಸೈಟಿ ಡಿಸಾರ್ಡರ್, ಜನರಲೈಸ್ ಆಂಗ್ಸೈಟಿ ಡಿಸಾರ್ಡರ್ ಇರ್ಬೋದು, ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಇರ್ಬೋದು, ಪ್ಯಾನಿಕ್ ಅಟ್ಯಾಕ್ ಆಗಿರ್ಬೋದು, ಫೋಬಿಯಾ ಇರ್ಬೋದು, ಯಾವುದೇ ಇರಲಿ, ಚಂದ್ರ ರಾಹುಗೆ ಏನ್ ಮಾಡ್ಬೇಕು ಅಂತಂದ್ರೆ ಗಾಯತ್ರಿ ಮಂತ್ರ ಜಪ ಮಾಡ್ಬೇಕು. ಇಲ್ಲ ಹೇಳಕ್ ಬರ್ಲಿಲ್ಲ ಅಂದ್ರೆ ಗಾಯತ್ರಿ ಮಂತ್ರ ಹೇಳೋ ಜಾಗದಲ್ಲಿ ಕುತ್ಕೋಬೇಕು. ಓಂ ಭೂರ್ ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿ ಈ ಮಂತ್ರ ಹೇಳ್ಬೇಕು. ಅವ್ರ ಕೆಲ ಹೇಳಕ್ ಬರಲಿಲ್ಲ ಅಂದ್ರೆ ಹೇಳೋ ಜಾಗ ಕೂರ್ಸ್ಬೇಕು, ಯಾರಾದ್ರೂ ಹೇಳ್ತಿರ್ಬೇಕು. ಧೀಶಕ್ತಿ ಚಂದ್ರ ಮತ್ತೆ ರಾಹುಗೆ ಈ ಮಂತ್ರ, ಈ ಗಾಯತ್ರಿ ಮಂತ್ರ ಎಲ್ರೂ ಹೇಳ್ಬೇಕು. ಇಂಥ ಜಾತಿ ಹೇಳಬಾರ್ದು, ಇಂಥ ಧರ್ಮದವ್ರು ಹೇಳಬಾರ್ದು ಅಂತಿಲ್ಲ. ಇದ್ರಲ್ಲಿ ಯಾವುದೇ ದೇವ್ರ ಬಗ್ಗೆ ಮಾತಾಡಲ್ಲ, ಹೆಣ್ಣಿನ ದೇವರಾಗ್ಲಿ ಗಂಡ ದೇವರಾಗ್ಲಿ ಮಾತಾಡಲ್ಲ. ಭೂರ್ ಭುವಸ್ವಃ, ಭೂ ಅಂದ್ರೆ ಭೂಮಿ, ಭುವಃ ಅಂದ್ರೆ ಮನಸ್ಸು, ಸ್ವಹ ಭೂರ್ ಭುವಸ್ವಹ ಅಂದ್ರೆ ಆತ್ಮ, ಮೇಲು ಲೋಕ, ಭೂಲೋಕ, ಮನಸ್ಸಿನ ಲೋಕ, ಇದ್ರ ಮೇಲೆ ಇಡೋದು ಸ್ವರ್ಗ, ಆತ್ಮ. ಆ ಮೂರಕ್ಕೆ ಧೀಶಕ್ತಿ ಏನಂದ್ರೆ ನ್ಯೂರಾನ್ಸ್. ನಮ್ಮ ಬ್ರೈನ್ ಅಲ್ಲಿ ಏನಿದೆ ನ್ಯೂರಾನ್ಸ್, ಅದು ಟ್ರಾನ್ಸ್ಮಿಟ್ ಮಾಡೋ ಎನರ್ಜಿಗೆ ಅಡಿಷನಲ್ ಎನರ್ಜಿ ಸಪ್ಲೈ ಮಾಡುತ್ತೆ. ಆಗ ಧೀಶಕ್ತಿ ಅಂತಂದ್ರೆ ಅಯಾನಿಕ್ ಕರೆಂಟ್ ಅಂತ. ಈ ಅಯಾನಿಕ್ ಕರೆಂಟ್ ಯಾವಾಗ ಜಾಸ್ತಿ ಆಯ್ತು, ಆಗ ಚಂಚಲತೆ, ನಡಕ, ಬೆವರು ಇದೆಲ್ಲ ಹೆಂಗೆ ಶುರುವಾಗ್ತದೆ ಹಂಗೆ ಕಮ್ಮಿ ಆಗ್ಬಿಡ್ತದೆ. ಈ ಗಾಯತ್ರಿ ಮಂತ್ರನ ದಿನನಿತ್ಯ ಕೂತಾಗ ನಿಂತಾಗ ಮನಸ್ಸಿನಲ್ಲಿ ಜಪ ಮಾಡಿ, ಇಲ್ಲ ಜೋರಾಗಿ ಹೇಳಿದಷ್ಟು ಬಾಡಿನಲ್ಲಿ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಮನ್ಸಲ್ಲೇ ಹೇಳಿದ್ರೆ ಮನಸ್ಸಿನಲ್ಲಿ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಇಲ್ಲ ಧ್ಯಾನ ಮಾಡ್ಕೊಂಡೇ ಹೇಳ್ತಾ ಇದ್ದಾಗೆ ಬಾಡಿ ಮೈಂಡ್ಸ್ ಅವ್ರ ಮೂರು ಕೂಡ ಫೈನ್ ಟ್ಯೂನ್ ಆಗತ್ತೆ, ಎನರ್ಜೈಸ್ ಆಗತ್ತೆ. ಅದರಿಂದ ಈ ಗಾಯತ್ರಿ ಮಂತ್ರ ನಮ್ಮ ದೇಹ ಮನಸ್ಸು ಆತ್ಮಕ್ಕೆ ಇರೋ ಮಂತ್ರ. ಇದು ಯಾವ ದೇವ್ರ ಬಗ್ಗೆ ಹೇಳ್ತಾ ಇಲ್ಲ, ಇದು ಗಾಯತ್ರಿ ದೇವಿ ಅಂತಾರಲ್ಲ, ಇದು
ಗಾಯತ್ರಿ ಮಂತ್ರ ಅಂದ್ರೆ ಗಾಯತ್ರಿ ಅಂತಂದ್ರೆ ದೇಹ, ಮನಸ್ಸು, ಆತ್ಮನಲ್ಲಿ ಶಕ್ತಿ, ಸೂಪರ್ ಸ್ಪೆಷಲ್ ಎನರ್ಜಿಯನ್ನ ಜಾಸ್ತಿ ಮಾಡುವಂತ ಶಕ್ತಿ. ಪ್ರಚೋದಯ ಅಂತಂದ್ರೆ ಹರಡು, ಹೆಚ್ಚಿಗೆ ಮಾಡು, ಅಕ್ಷಯ ಮಾಡು ಅಂತೇಳಿ ಇದನ್ನ ಜಪ ಮಾಡ್ಬೇಕು. ಇದನ್ನ ಮಾಡ್ತಾ ಬಂದ್ರೆ ಎಷ್ಟು ಸಲ ಹೇಳ್ಬೇಕು? ಪೂರ್ವಕ್ಕೆ ಮುಖ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಜಪ ಮಾಡಿ ನೋಡಿ, ಎಂತ ವೈಬ್ರೇಷನ್ ಇಮ್ಮಿಡಿಯೇಟ್ ಭೂತ ಪ್ರೇತ ಮಾಟ ಮಂತ್ರತಂತ್ರಗಳೆಲ್ಲ ಬಿಟ್ಟು ಹೋಗುತ್ತೆ. ಇದು ಒಂದು. ಇದು ಪದೇ ಪದೇ ಮಾಡ್ತಿರ್ತಾರೆ, ನಮ್ಗೆ ರಿಪೀಟೆಡ್ ಆಗಿ ಮಾಡ್ತಿರ್ತಾರೆ. ಓ ಚೆನ್ನಾಗಿದೆ ಅಂತ ಮತ್ತು ಪ್ರಾಣಿ ಬಲಿ ಕೊಡೋದು, ಕಾಟೇರಿ ಪ್ರಯೋಗ ಮಾಡ್ತಾರೆ, ಆದಿ ಕಾಟೇರಿ. ಇದೆಲ್ಲ ಮಾಡಿದಾಗ ನಮ್ಗೆ ಸೋತೋಗ್ಬಿಟ್ಟಿರ್ತೀವಿ, ನೊಂದೋಗ್ಬಿಟ್ಟಿರ್ತೀವಿ, ತುಂಬಾ ಬೇಜಾರಾಗ್ಬಿಟ್ಟಿರ್ತೀವಿ, ಬದುಕೆ ಬೇಡ ಸೋತೋಗ್ಬಿಡೋಣ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿರ್ತದೆ. ಎಷ್ಟೊಂದು ಒಂದ್ ದಿನ ನರಳಬಹುದು, 2 ದಿನ ನರಳಬಹುದು. ಎಲ್ಲಾದ್ರೂ ದಿನನಿತ್ಯ ಇದೇ ಗೋಳಾದ್ರೆ ನಮ್ಮ ಬದುಕು ಹೆಂಗ್ ಸಾಗ್ಬೇಕು? ಅದಕ್ಕೆ ಮಾರ್ಚ್ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ, ವಿಶ್ವಾವಸು ಸಂವತ್ಸರ ಎಂಡ್ ಆಗ್ತಾ ಇದೆ, ಪರಾಭವ ಸಂವತ್ಸರ ಬರ್ತಾ ಇದೆ. ಈ 2 ವರ್ಷಗಳ ಮಧ್ಯಭಾಗ ಸಂಧಿಕಾಲದಲ್ಲಿ, ಪರ್ವಕಾಲದಲ್ಲಿ ಮಧ್ಯಾಹ್ನ ನಾವು 3 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಬೆಂಗಳೂರಿನಲ್ಲಿ ನಾವು ಒಂದು ದೊಡ್ಡ ಸ್ಟೇಡಿಯಂನಲ್ಲಿ 21 ಕಾಳಿಯರು, 12 ವೆರೈಟಿ ದುರ್ಗಿಯರು, 40 ವೆರೈಟಿ ಪ್ರತ್ಯಂಗಿರಾ ದೇವಿಯರ ಬೀಜ ಮಂತ್ರ, ಮಾಲ ಮಂತ್ರ ಮತ್ತೆ ಗಾಯತ್ರಿ ಮಂತ್ರದೊಂದಿಗೆ ಹೋಮ ಮಾಡ್ತಾ ಇದ್ದೀವಿ. ಈ ಹೋಮ ಬಹಳ ವಿಶೇಷ, ಇಡೀ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡ್ತಾ ಇದೀವಿ ನಾವು. ಕಾಳಿ, ದುರ್ಗಿ, ಪ್ರತ್ಯಂಗಿರ ಎಲ್ಲ ಸಪರಿವಾರ ದೇವತೆಗಳ ಸೇರಿಸಿ ಪ್ರತ್ಯಂಗಿರ ಮಹಾಯಾಗ, ಪೂಜೆ ಯಾಗ ಮಾಡ್ತಾ ಇದ್ದೀವಿ. ಈ ಯಾಗಕ್ಕೆ ಈ ತರ ದೋಷ ಇರೋರು ಅಥವಾ ಯಾವುದೇ ರೀತಿ ಮಾಟ ಮಂತ್ರ ತಂತ್ರ ಷಟ್ಕರ್ಮ ಪ್ರಯೋಗ, ಮಾರಣ, ಸ್ತಂಭನ, ಉಚ್ಚಾಟನ, ಮೋಹನ, ವಿದ್ವೇಷಣ ಅಂದ್ರೆ ಷಟ್ಕರ್ಮ ಪ್ರಯೋಗಗಳು ಮಾಡಿದ್ರೆ, ಪುತ್ತಲಿಕ ಪ್ರಯೋಗ ಬೊಂಬೆನ ಮಾಡಿ ಮಾಟ ಮಂತ್ರ ಮಾಡಿದ್ರೆ, ಮಂತ್ರತಂತ್ರಗಳಿಂದ ಮಾಡಿದ್ರೆ, ಚಂಡಿ ಪ್ರಯೋಗ, ಚೌಡಿ ಪ್ರಯೋಗ, ವಾರಹಿ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗ, ಭೈರವ, ಭೈರವಿ, ನರಸಿಂಹ ಪ್ರಯೋಗ, ಚಿನ್ನಮಸ್ತಾದೇವಿ ಪ್ರಯೋಗ, ಆಮೇಲೆ ನಮ್ಮ ಉಗುರು ತಗೊಂಡೋಗಿದ್ರೆ, ಕೂದಲು ತಗೊಂಡೋಗಿ ಮಾಡಿಸಿದ್ರೆ, ನಾವು ಹಾಕಿರೋ ಬಟ್ಟೆ ತಗೊಂಡೋಗಿ ಮಾಡಿಸಿದ್ರೆ, ನಾವು ಯೂಸ್ ಮಾಡೋ ಚಪ್ಪಲಿ, ನಾವು ತುಳಿದಿರೋ ಮಣ್ಣು, ನಾವು ತಿಂದ್ಬಿಟ್ಟಂತ ಎಂಜಿಲ್ ತಗೊಂಡೋಗಿ ಏನಾದ್ರು ಮಾಟ ಮಂತ್ರ ತಂತ್ರ ಮಾಡಿಸಿದ್ರೆ ಅದೆಲ್ಲ ಕೂಡ ಒಂದೇ ಜಾಗದಲ್ಲಿ ಆ ಯುಗಾದಿ ಅಮಾವಾಸ್ಯೆ ದಿವಸ ಈ ಒಂದು ಪ್ರತ್ಯಂಗಿರ ಯಾಗದಲ್ಲಿ ತೆಗಿತಾ ಇದೀವಿ. ನೀವೆಲ್ಲರೂ ಅದ್ರಲ್ಲಿ ಭಾಗವಹಿಸಿ. ಬರ್ಬೇಕಾದ್ರೆ ಒಂದು ತೆಂಗಿನಕಾಯಿ ತಗೊಂಬನ್ನಿ, 12 ನಿಂಬೆಹಣ್ಣು ತಗೊಂಬನ್ನಿ, 12 ಕಾಯಿನ್ಸ್, ₹1 ಇರ್ಬೋದು, ₹2 ಇರ್ಬೋದು, ಎಷ್ಟು ಒಟ್ಟಿನಲ್ಲಿ 12 ಕಾಯಿನ್ಸು, 12 ನಿಂಬೆಹಣ್ಣು, ಒಂದು ತೆಂಗಿನಕಾಯನ್ನ ಬರುವಾಗ ತಗೊಂಬನ್ನಿ. ನಿಮ್ ಮನೇಲಿ ಯಾರು ಯಾಗಕ್ಕೆ ಬರಕ್ಕಾಗಲ್ವೋ ಅವ್ರ ಕೈಲಿ ಮುಟ್ಟಿಸ್ಬಿಟ್ಟು ಸಂಕಲ್ಪ ಮಾಡಿಸ್ಕೊಂಡು ತಗೊಂಡ್ ಬನ್ನಿ. ಈ ಉಳಿಕೆಗೆ ಏನ್ ತಂತ್ರ ಮಾಡ್ಬೇಕು ಅದೆಲ್ಲ ನಾವೇ ಕೊಡ್ತೀವಿ ಒಂದು ಕಿಟ್ಟಲ್ಲಿ. ಆ ತಂತ್ರಕ್ಕೆ ಏನೇನ್ ಬೇಕು ಅದನ್ನ ನಿಮ್ ಕೈಲೇ ತಂತ್ರ ಮಾಡಿಸಿ, ನಿಮ್ಮಲ್ಲಿರೋ ಎಲ್ಲಾ ತರ ಬಾನಾಮತಿ ಪ್ರಯೋಗ ಇರ್ಬೋದು, ಚಂಡಿ ಚೋಡಿ ಪ್ರಯೋಗ, ಯಾವುದೇ ಇಲ್ಲ, ಎಂತಿಂತ ಮಾಟಗಾರ ಮಾಂತ್ರಿಕ ಮಾಡೋ ಎಲ್ಲಾ ಪ್ರಯೋಗಗಳನ್ನ ಆ ಯುಗಾದಿ ಅಮಾವಾಸ್ಯೆ ದಿವಸ ನಿಮ್ ಕೈಲೇ ಅದನ್ನ ತೆಗ್ಸಿ ನಿಮ್ ಕೈಯಿಂದನೇ ಪೂರ್ಣಾಹುತಿ ಮಾಡಿಸ್ತೀನಿ. ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ 18ನೇ ತಾರೀಕು ಮಾರ್ಚ್ ಮುಂದಿನ ತಿಂಗಳು ನಡೀತಾ ಇದೆ. ಆಸಕ್ತಿ ಇರೋರು ಕೂಡ್ಲೆ, ಕೆಲವೇ ಸೀಟ್ಗಳು ಉಳಿದಿದೆ, ಬೇಗ ನೀವು ಬುಕ್ ಮಾಡ್ಕೋಬೇಕು. ಸ್ಕ್ರೀನ್ ಮೇಲೆ ತೋರಿಸ್ತೀನಿ, SPTT.in ಅಂತ, SPTT.in ಅಂತ, ಶ್ರೀ ಪಾಂಡುರಂಗ ಟೆಂಪಲ್ ಟ್ರಸ್ಟ್ ಅಂತೇಳಿ ಆ ವೆಬ್ಸೈಟ್ಗೆ ಹೋಗಿ ಅದ್ರಲ್ಲಿ ಎಲ್ಲಾ ಡೀಟೇಲ್ಸು ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ಓದ್ಬಿಟ್ಟು ನಿಮ್ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಇದು ಬಹಳ ವಿಶೇಷವಾದಂಥದ್ದು. ಇದೇ ಪ್ರಯೋಗ ನೀವು ಬೇರೆ ಕಡೆ ಮಾಡಿಸಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕು ಮಾಂತ್ರಿಕರಿಗೆ. ಅದರಿಂದ ಈ ಒಂದು ಬಹಳ ಲೋಕ ಕಲ್ಯಾಣಕ್ಕೋಸ್ಕರ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದೀವಿ. ಮತ್ತೆ ಇದ್ರಲ್ಲಿ ಬಂದಂತ ದುಡ್ಡಿಂದ ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ, ಉಚಿತ ಗುರುಕುಲ ಮಾಡ್ತಾ ಇದೀವಿ. ಎಲ್ಲ ಉಳಿದಿದ್ದ ದುಡ್ಡಲ್ಲಿ ಈ ಪ್ರಾಜೆಕ್ಟ್ ಸೇವ್ ಮಾಡೋಕೆ ಉಪಯೋಗಿಸ್ಕೊಳ್ತೀವಿ ನಾವು. ಅದರಿಂದ ಆಸಕ್ತಿ ಇರುವಂತವ್ರು ಈ ಒಂದು ಮಹಾಪ್ರತ್ಯಂಗಿರ ಯಾಗ, ವಿಶೇಷವಾದ ಯಾಗಕ್ಕೆ ನೀವು ಭಾಗವಹಿಸಿ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕ್ ಅನ್ನ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಇದೆಲ್ಲರೂ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ.
ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.